ಇಲ್ಲಿ ಸಂಬಂಧನ ಸೋಲಿಸ್ಕೊಂಡು ಮನಸ್ತಾಪನ ಗೆಲ್ಸಿದ್ರೆ ಸಂಬಂಧ ಹಾಳಾಗೋಗುತ್ತೆ. ಗಂಡ ಹೆಂಡತಿ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ. ಇವತ್ತು ಹಂಗಿದ್ದಿದ್ರೆ ಯಾರು ಕೂಡ ಗಂಡ ಹೆಂಡತಿ ಜೊತೆಗೆ 100 ವರ್ಷ ತನಕ ಬದುಕ್ತಾ ಇರಲಿಲ್ಲ. ಹೆಂಡತಿ ಇಂಟೆನ್ಷನ್ ಏನಿತ್ತು, ಗಂಡ ಸರಿ ಹೋಗ್ಬೇಕಂತ. ಬಟ್ ಗಂಡ ಇವತ್ತು ತನ್ನ ತಪ್ಪಿನ ಅರಿವಾಗಿ ಐ ಆಮ್ ಸಾರಿ, ನಿನ್ನ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳಿದಾಗ ಈಗ ಗಂಡ ಚೆನ್ನಾಗಿದ್ದಾರೆ, ಬಟ್ ಹೆಂಡತಿ ಬೇಡ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಪರ್ಟಿಕ್ಯುಲರ್ ಒಂದು ಕಾಲ್ ಬರುತ್ತೆ ನನಗೆ. ಅಂದರೆ ನಾನು ಕೌನ್ಸಿಲಿಂಗ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಈ ವಿಚಾರ ಶೇರ್ ಮಾಡ್ಕೋಬೇಕು ಅಂತೇಳಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಬಿಕಾಸ್ ಎಲ್ಲರ ಲೈಫಲ್ಲಿ ಮನೆಗಳಲ್ಲಿ ನಡೆಯುವಂಥ ವಿಚಾರ ಇದು. ವಿಡಿಯೋನ ಕೊನೆ ತನಕ ನೋಡಿ. ಏನು ವಿಚಾರ ಅಂತ ಹೇಳಿದರೆ, ಒಂದು ಕಾಲ್ ಬರುತ್ತೆ, ಹೆಸರು ಬೇಡ ಊರು ಬೇಡ, ಬಟ್ ಅವ್ರ ಸ್ಟೋರಿ ತೊಗೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ ನಾನು. ಗಂಡ ಹೆಂಡತಿ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಗಂಡ ಯಾವುದೋ ಒಂದು ಕಾರಣಕ್ಕೆ ಕೆಲಸದಲ್ಲಿ ಬಿಜಿ ಆಗ್ತಾ ಸ್ವಲ್ಪ ಏನು ಹೆಂಡತಿಗೆ ಪ್ರೀತಿ ಕೊಡಬೇಕಿತ್ತು, ಏನು ಕೇರೇಬಲ್ ಮಾಡಬೇಕಿತ್ತು, ಆ ಟೈಮಲ್ಲಿ ಮಾಡಿಲ್ಲ. ಸೊ ಹೇಗೋ ಅವ್ರದ್ದು ಪ್ರೊಫೆಷನ್ ಕೂಡ ಅಷ್ಟೇ ಮಿಸ್ಮ್ಯಾಚ್ ಆಗಿದೆ, ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ. ಸೊ ಈ ಒಂದು ಕಾರಣ ಇಟ್ಕೊಂಡು ಹೇಗೋ ದೂರ ಆಗಿದ್ದಾರೆ. ಸೊ ಬಟ್ ಹಸ್ಬೆಂಡ್ ಮಾಡಿ ತಪ್ಪೇ ಆ್ಯಕ್ಚುಲಿ. ಏನು ಮದುವೆ ಆಗೋ ಹೊಸತ್ರಲ್ಲಿ ಹೆಣ್ಮಕ್ಳ ಜೊತೆಗೆ ಚೆನ್ನಾಗಿರಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಯಾವುದೋ ಒಂದು ಕಾರಣದಲ್ಲಿ ಅವರು ತಮ್ಮ ಬ್ಯುಸಿ ಶೆಡ್ಯೂಲಲ್ಲಿ, ವರ್ಕ್ ಶೆಡ್ಯೂಲಲ್ಲಿ ತಪ್ಪು ಮಾಡಿಬಿಟ್ಟಿದ್ದಾರೆ. ಬಟ್ ಈಗ ತಪ್ಪಿನ ಅರಿವು ಆಗಿದೆ. ಯಾರಿಗೆ? ಯಜಮಾನರಿಗೆ, ಹಸ್ಬೆಂಡ್ಗೆ ತಪ್ಪಿನ ಅರಿವು ಆಗಿದೆ. ಬಟ್ ಈಗ ಅವರು ಫೋನ್ ಮಾಡಿಬಿಟ್ಟು ಮಾತಾಡ್ತಾರೆ. ಏನಂತ? ಐ ಆಮ್ ಸಾರಿ, ತಿದ್ಕೋತೀನಿ, ಚೆನ್ನಾಗಿರೋಣ ಅಂತ ಫೋನ್ ಮಾಡಿ ಮಾತಾಡ್ತಾರೆ. ಬಟ್ ಅಲ್ಲಿಂದ ಕಾಲ್ ಬರುತ್ತೆ ಅಥವಾ ಮಾತಾಡ್ತಾರೆ, ಕನ್ವರ್ಜೇಷನ್ ಆಗುತ್ತೆ. ಏನು ಅಂತ ಹೇಳಿದರೆ, ನಂಗೆ ನೀನು ಬೇಡ, ಪ್ರೀತಿ ಅಂದ್ರೇ ಗೊತ್ತಿಲ್ಲ, ನನ್ನ ಜೊತೆ ಹೇಗಿರಬೇಕು ಅನ್ನೋದು ಗೊತ್ತಿಲ್ಲ, ಆ್ಯಂಡ್ ನಮ್ಮ ಪ್ರೊಫೆಷನ್ ಬೇರೆ ಇದೆ. ಈ ಥರದ್ದೆಲ್ಲ ಕನ್ವರ್ಜೇಷನ್ ಸ್ಟಾರ್ಟ್ ಆಗುತ್ತೆ. ಅವ್ರು ಕೌನ್ಸಿಲಿಂಗೆಲ್ಲ ನಿಮಗೆ ಕೇಳ್ತಾರೆ, ಸರ್ ಹಿಂಗಾಗಿದೆ, ಏನು ಮಾಡಬೇಕು ಅಂತ. ಸೊ ನಾನು ಈಗ ನೋಡಿ, ಯಾಕಂದರೆ ಇದು ಕೆಲವ್ರದ್ದು ಪ್ರಶ್ನೆಗಳಿರುತ್ತೆ, ಇದೇ ಥರದ್ದು ಕೆಲವ್ರ ಮನೆಗಳಲ್ಲಿ ನಡೆದಿರುತ್ತೆ. ಅದಕ್ಕೆ ನಾನು ಕ್ಲಾರಿಟಿ ಕೊಡೋಣ ಅಂತ ವಿಡಿಯೋ ಮಾಡಿರೋದು. ಏನು ಅಂತ ಹೇಳಿದರೆ ನೋಡಿ, ಈಗ ಹೆಂಡತಿ ಆದಂಥವಳು ಆ ಸಿಚುವೇಶನಲ್ಲಿ ಏನು ಬಯಸ್ತಾ ಇದ್ರು, ಗಂಡ ಸರಿ ಹೋಗಲಿ ಅಂತೇಳಿ. ಮದುವೆ ಆಗಿರೋ ಫಸ್ಟ್ ಇಂಟೆನ್ಷನ್, ಏನೇ ಸಮಸ್ಯೆಗಳು ಬಂದರು ಅಲ್ಲಿ ಮಂತ್ರ ಹೇಳಬೇಕಾದ್ರೂ ಕೂಡ, ಏನು ಬಂದಿದ್ದಾರೆ ಸ್ವಾಮಿ ಐನವರು ಅಂತ ಹೇಳಿ ಏನು ಹೇಳ್ತೀವಿ, ಅವರು ಹೇಳಿರ್ತಾರೆ, ಸಮಸ್ಯೆಗಳು 100 ಬಂದರೂ ಕೂಡ ಸರಿ ಮಾಡಿಕೊಂಡು ಬದುಕ್ತೀವಿ ಅಂತೇಳಿ ಪ್ರಮಾಣ ಮಾಡ್ಕೊಂಡು ಮದುವೆ ಆಗಿರ್ತೀವಿ. ಮದುವೆ ಆಗಿದ್ರ ಉದ್ದೇಶ ಏನು? ಬಾಳಿ ಬದುಕೋಕೆ. ಈಗ ಗಂಡ ಆ ಥರದ್ದು ಏನು ಕೆಲಸದ ಮಧ್ಯಾಹ್ನ ಅಥವಾ ಬೇರೆ ಟ್ರ್ಯಾಕ್ ಹಿಡ್ಕೊಂಡು ಹೊರಟಿದ್ದಾನೆ, ಹೆಂಡತಿ ಆದರೂ ಸರಿ ಮಾಡಬೇಕಿತ್ತು. ಪರ್ಟಿಕ್ಯುಲರ್ ಈ ವಿಚಾರದ ಮೇಲೆ ಮಾತಾಡ್ತಿರೋದು. ಕೆಲವರು ಮನೆ ಪರಿಸ್ಥಿತಿಗಳು ಬೇರೆ ಇರುತ್ತೆ. ಅದನ್ನು ಅಂದ್ಕೊಂಡು ಅಣ್ಣ ನೀವು ಒಂದೇ ವೇಲ್ ವಿಚಾರ ಮಾಡಿ ಮಾತಾಡಬೇಡಿ ಅಂತ ನಂಗೆ ದಯವಿಟ್ಟು ಕಮೆಂಟ್ ಮಾಡಬೇಡಿ. ಬಟ್ ನಾನು ಹೇಳ್ತಿರೋದು, ಹೆಂಡತಿ ಉದ್ದೇಶ ಏನಿತ್ತು, ಗಂಡ ಪ್ರೀತಿ ಕೊಡುವಂತನಾಗಬೇಕಿತ್ತು, ಕೇರ್ ಮಾಡಬೇಕಿತ್ತು, ಚೆನ್ನಾಗಾಗಬೇಕಿತ್ತು. ಈಗ ಗಂಡ ಚೆನ್ನಾಗಿದ್ದಾರೆ, ಬಟ್ ಹೆಂಡತಿ ಬೇಡ ಅಂತ ಹೇಳ್ತಿದ್ದಾರೆ. ಇದರ ಅರ್ಥ ಏನು ಆ್ಯಕ್ಚುಲಿ? ನನ್ನ ಪಾಯಿಂಟ್ ಆ್ಯಕ್ಚುಲಿ ಯಾರೆಲ್ಲ ನೋಡ್ತಿದ್ದೀರಲ್ಲ, ಜಸ್ಟ್ ನೀವು ಕೂಡ ವಿಚಾರ ಮಾಡಿ. ಹೆಂಡತಿ ಇಂಟೆನ್ಷನ್ ಏನಿತ್ತು, ಗಂಡ ಸರಿ ಹೋಗ್ಬೇಕಂತ. ಬಟ್ ಗಂಡ ಇವತ್ತು ತನ್ನ ತಪ್ಪಿನ ಅರಿವಾಗಿ ಐ ಆಮ್ ಸಾರಿ, ನಿನ್ನ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳಿದಾಗ ಹೆಂಡತಿ ಮಾತು ಕೇಳಿದೇನೆ ನಂಗೆ ನಿಂಗೆ ಬೇಡ ಅಂತ ಹೇಳಿದ್ರೆ, ಅವ್ರಿಗೂ ನಿಮಗೂ ಏನು ವ್ಯತ್ಯಾಸ ಬಂತು? ನೀವು ಬುದ್ಧಿ ಇರೋ ಥರ ಅವಾಗ ಬಿಹೇವ್ ಮಾಡಿ, ಈಗ ಬುದ್ಧಿ ಇಲ್ಲದಿರೋ ಥರ ಯಾಕೆ ಬಿಹೇವ್ ಮಾಡ್ತಿದ್ದೀರಾ? ನನ್ನ ಪ್ರಶ್ನೆ. ನಿಮಗೆ ಬೇಕಾಗಿರೋದು ಅದೇ ಥರ ತಾನೆ, ಗಂಡ ಅದೇ ಥರ ಆಗ್ತಿದ್ದಾರೆ, ಈಗ ಯಾಕೆ ಬೇಡ ಅಂತ ಹೇಳ್ತಿದ್ದೀರಾ? ಆ್ಯಂಡ್ ಎಷ್ಟೋ ಫ್ಯಾಮಿಲಿಗಳಲ್ಲಿ ನಡೀತಾ ಇದೆ, ಗಂಡ ಮದುವೆ ಮಾಡಿಕೊಂಡು ಏನು 1 ತಿಂಗಳು 2 ತಿಂಗಳು ಆಗಿರಲ್ಲ, ಕುಡ್ದು ಹೊಡೆದು ಬಡ್ದು ಎಲ್ಲ ಟಾರ್ಚರ್ ಕೊಟ್ಟಂಥ ಎಷ್ಟೋ ಹೆಣ್ಮಕ್ಳು ಈಗಲೂ ಕೂಡ ಗಂಡಂದ್ರನ್ನ ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದು ಆ್ಯಕ್ಚುಲಿ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಈ 5 ಬೆರಳು ಕೂಡ ಸಮ ಇರಲ್ಲ ಸ್ನೇಹಿತರೆ. ಮನಸ್ಥಿತಿಗಳು ಬೇರೆ ಇರುತ್ತೆ. ಆ್ಯಂಡ್ ಕಟ್ಕೊಂಡಿದ್ದೀವಿ ಅಂದಮೇಲೆ ನಾನು ಹಂಗಂತೇಳಿ ಅದೇ ಟಾರ್ಚರಲ್ಲಿ ಇರಿ ಅಂತ ಹೇಳ್ತಿಲ್ಲ, ಸರಿ ಮಾಡೋಣ. ಆ್ಯಂಡ್ ಸಪೋಸ್ ಈ ಗಂಡ ಬೇಡ ಅಂತ ಏನು ಹೇಳ್ತಾರೆ ಇವರು, ಈ ಗಂಡ ಬೇಡ ಅಂತ ನೀವು ಸಪೋಸ್ ಬಿಟ್ಟು ಬೇರೆ ವ್ಯಕ್ತಿಯೊಟ್ಟಿಗೆ ಮದುವೆನೋ ಆದರೆ ಅಂತ ಅಂದ್ಕೊಳ್ಳಿ, ಆ ವ್ಯಕ್ತಿ ಹೀಗೆ ಇರ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ? ನಮ್ಮಲ್ಲಿ ಎಲ್ಲರಲ್ಲೂ ತಪ್ಪುಗಳು, ಯಾರು ದೇವ್ರುಗಳಲ್ಲ, ಇಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ. ಬಟ್ ತಿದ್ಕೊಳ್ಳೋ ನಿಜವಾಗ್ಲೂ ದೊಡ್ಡವನಾಗ್ತಾನೆ. ಈ ವಿಚಾರ ತಿಳ್ಕೊಬೇಕಾಗತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಯಾವಾಗ ನಮ್ಮ ಜೊತೆಗಿರೋ ವ್ಯಕ್ತಿ ಸರಿ ಹೋಗ್ಲಿಕ್ಕೆ ನಮ್ಮ ಜೊತೆ ಕೈ ಚಾಸ್ತಾನೆ, ನಾವು ಕೈ ಹಿಡ್ಕೊಂಡು ನಾವು ಮುಂದೆ ಹೋಗಬೇಕು. ಆ್ಯಂಡ್ ಯಾವುದೋ ಒಂದು ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ಮನಸ್ತಾಪನ ಸೋಲಿಸ್ಕೊಂಡ್ರೆ ಸಂಬಂಧ ಗೆಲ್ಲುತ್ತೆ. ಇಲ್ಲಿ ಸಂಬಂಧನ ಸೋಲಿಸ್ಕೊಂಡು ಮನಸ್ತಾಪನ ಗೆಲ್ಸಿದ್ರೆ ಸಂಬಂಧ ಹಾಳಾಗೋಗುತ್ತೆ. ಗಂಡ ಹೆಂಡತಿ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ. ಇವತ್ತು ಹಂಗಿದ್ದಿದ್ರೆ ಯಾರು ಕೂಡ ಗಂಡ ಹೆಂಡತಿ ಜೊತೆಗೆ 100 ವರ್ಷ ತನಕ ಬದುಕ್ತಾ ಇರಲಿಲ್ಲ. ಎಲ್ಲರೂ ಡಿವೋರ್ಸ್ ಕೊಟ್ಟು ಬಿಡ್ತಾ ಇದ್ರು. ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗಬೇಕು ಅಂತ ಹೇಳಿದ್ರೆ ಸ್ಯಾಕ್ರಿಫೈಸ್ ಆಗಲಿ. ಆ್ಯಂಡ್ ಕೆಲವರು ಜಾಬ್ ಮಾಡ್ತಿದ್ದೀವಿ ಅನ್ನೋ ಈಗೋ ಇರುತ್ತೆ. ಏನು ಜಾಬು? ಇವತ್ತು ರೈತರು ಬದುಕ್ತಾ ಇದ್ದಾರೆ ಅಂದರೆ ಅರ್ಥ ಏನು ಅಂದರೆ, ಅವ್ರು ಜಾಬ್ ಮಾಡ್ತಿಲ್ಲ, ಹೊಲ ನಂಬ್ಕೊಂಡೆ, ಭೂಮಿ ನಂಬ್ಕೊಂಡೆ ಬದುಕ್ತಾ ಇದ್ದಾರೆ, ಜೀವನ ನಡೀತಾ ಇದೆ. ಇವತ್ತು ಹೊರಗಡೆ ಏನೋ ವ್ಯಾಪಾರ ಮಾಡ್ತಿದ್ದಾರೆ, ಅವ್ರದ್ದು ಜೀವನ ನಡೀತಾ ಇದೆ. ನಾವು ಏನೇ ಮಾಡ್ತಿದ್ರು ಒಂದು ಸೋರ್ಸ್ ಆಫ್ ಇನ್ಕಮ್, ಹೊಟ್ಟೆ ಬಟ್ಟೆಗೋಸ್ಕರ ದುಡಿತಾ ಇದ್ದೀವಿ. ಆದರೆ ಏನೇ ದುಡಿದ್ರೂ ನಮ್ಮ ಜಾಬ್ ಪೊಸಿಷನ್ ಅಲ್ಲೇ ಇರಬೇಕು, ಮನೆಯಲ್ಲಿ ಇರಬಾರ್ದು. ಗಂಡ ಹೆಂಡತಿನಿಗೆ ಅದೇ ಮರ್ಯಾದೆ ಕೊಡಬೇಕು, ಹೆಂಡತಿ ಗಂಡನಿಗೂ ಕೂಡ ಅದೇ ಮರ್ಯಾದೆ ಕೊಡಬೇಕು. ಅಲ್ಲಿ ಸಂಬಂಧಗಳು ಇರಬೇಕೆ ಹೊರತು ಜಾಬ್ ಹೊರಗಡೆ ಇರತಕ್ಕಂಥ ಜಾಬ್ ಪೊಸಿಷನ್ ಮನೆಯಲ್ಲಿ ತಂದು ನಾವು ಯಾವುದೇ ಕಾರಣಕ್ಕೂ
ದಬ್ಬಾಳಿಕೆ ತೋರಿಸೋದು, ಈಗೋ ತೋರಿಸೋದು ಮಾಡಿದ್ರೆ ಸಂಬಂಧಗಳು ಹಾಳಾಗುತ್ತೆ. ನಾವು ಯಾರು ಕೂಡ ರೋಬೋಟಿಕ್ ಮಷಿನ್ ಜೊತೆ ಸಂಸಾರ ಮಾಡ್ತಿಲ್ಲ, ದುಡ್ಡಿನೊಟ್ಟಿಗೆ ಸಂಸಾರ ಮಾಡ್ತಿಲ್ಲ, ಭಾವನೆಗಳೊಟ್ಟಿಗೆ ನಾವು ಬದುಕ್ತಾ ಇರೋದ್ರಿಂದ ಮನುಷ್ಯನೇ ಬೇಕಾಗತ್ತೆ ಅಲ್ವಾ? ಸೊ ಆ ಕಾರಣಕ್ಕೆ ದಯಮಾಡಿ ಈ ಥರದ ಸಿಚುವೇಶನ್ ಬಂದಾಗ ಒಪ್ಕೊಳ್ಳಿ ನೀವು, ನಿಮ್ಮ ಗಂಡ ಸರಿ ಆದರೆ. ಯಾಕೆಂದರೆ ಸರಿ ಮಾಡ್ಕೊಂಡು ಸರಿ ಹೋಗೋದಿದೆಯಲ್ಲ, ಅದು ಬುದ್ಧಿವಂತ ಪ್ರಾಣಿ, ಮನುಷ್ಯನಿಗೆ ಮಾತ್ರ ಕರೆಯೋದು. ಆ ಬುದ್ಧಿವಂತಿಕೆ ನಮ್ಮಲ್ಲಿ ಇರಬೇಕಾಗತ್ತೆ, ರೈಟ್? ಇವತ್ತು ಎಷ್ಟೋ ಮನೆಗಳಲ್ಲಿ ಇದು ನಡೀತಾ ಇದೆ. ದಯವಿಟ್ಟು ಆ್ಯಂಡ್ ಮೂರನೇ ವ್ಯಕ್ತಿ ಒಳಗಡೆ ನಿಮ್ಮ ಸಂಸಾರದವ್ರಿಗೆ ಎರಡೂ ಫ್ಯಾಮಿಲಿಯವ್ರು ಕೂತ್ಕೊಂಡು, ಗಂಡ ಹೆಂಡತಿ ಸೈಡ್ನವ್ರು ಫ್ಯಾಮಿಲಿಯವ್ರು ಬಂದು ಕೂತ್ಕೊಂಡು ಪಂಚಾಯತಿ ಮಾಡೋ ಲೆವೆಲಿಗೆ ತರ್ಕೋಬೇಡಿ. ನಿಮ್ಮಲ್ಲೇ ಬುದ್ಧಿ ಇದೆ, ಯೋಚನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು, ಹೇಗಿರಬೇಕು ಅನ್ನೋದು, ಅಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ. ಆ್ಯಂಡ್ ಸ್ಯಾಕ್ರಿಫೈಸ್ ಮಾಡಿ. ಯಾವುದು ತಪ್ಪು ಅಂತ ನಿಮ್ಗೆ ಅನ್ಸುತ್ತೆ ಒಪ್ಕೊಳ್ಳಿ. ತಪ್ಪು ಅಂತ ಒಪ್ಕೊಳ್ಳೋದ್ರಲ್ಲಿ ಏನೂ ಆಗಲ್ಲ, ನಾವು ಗೆಲ್ತೀವಿ ಅಷ್ಟೇ. ನಾನು ಒಪ್ಕೊಬೇಕಾ ಈ ತಪ್ಪು ಎಷ್ಟೋ ಜನಗಳ ಮೈಂಡಲ್ಲಿ ಇದ್ದಿರುವಂಥ ಸ್ನೇಹಿತರೆ, ದಯವಿಟ್ಟು ಆ ಕೆಲಸ ಆಗಬಾರ್ದು. ಬಿಕಾಸ್ ಇಲ್ಲಿ ಯಾರೂ ಪರ್ಮನೆಂಟ್ ಅಲ್ಲ. ನಾವು ಒಂದಿನ ವಾಪಸ್ ಹೋಗೋರೆ ಭೂಮಿ ಬಿಟ್ಕೊಂಡು, ಅದರಲ್ಲಿ ಸಾಯೋರೆ ನಾವು ಯಾರು. ಹೇಗೆ ಬದುಕಿದ್ದೀವಿ ತುಂಬ ಮುಖ್ಯ ಆಗುತ್ತೆ. ನಿಮ್ಮ 10 ಲಕ್ಷ ಸ್ಯಾಲ್ರಿ ಇದ್ರೂ ಕೂಡ ಅಲ್ಲಿ ಚೆನ್ನಾಗಿ ಬದುಕೋಕೆ ಬಂದಿಲ್ಲ ಅಂದರೂ ಕೂಡ ಹೆಂಡತಿ ಒಟ್ಟಿಗೆ, ಗಂಡನೊಟ್ಟಿಗೆ, ಅಪ್ಪ ಅಮ್ಮನ ಜೊತೆಗೆ, ಮಕ್ಕಳ ಜೊತೆಗೆ ವೇಸ್ಟ್ ಆಗಿಬಿಡುತ್ತೆ. ಅಥವಾ ನಿಮ್ಮ ಹತ್ರ ಏನೂ ಇಲ್ಲ ಅಂದ್ರೂ ಕೂಡ ಚೆನ್ನಾಗಿ ಬದುಕಿದ್ರೆ ಜೀವನದಲ್ಲಿ ಸಾರ್ಥಕತೆ ಬಂದ್ಬಿಡುತ್ತೆ. ಇದು ತುಂಬ ಮುಖ್ಯ ಆಗುತ್ತೆ ಸ್ನೇಹಿತರೆ. ಸೊ ಆ ಕಾರಣಕ್ಕೆ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ದಾರೆ, ನನಗೆ ಯಾರು ಕೌನ್ಸಿಲಿಂಗ್ ಮಾಡಿದ್ದೀರಾ, ದಯವಿಟ್ಟು ನನ್ನ ಸಿಸ್ಟರ್ ಥರ ಅವ್ರಿಗೂ ನಾನು ಫೀಲ್ ಮಾಡಿ ಹೇಳ್ತೀನಿ, ಅಕ್ಕ ದಯವಿಟ್ಟು ಅವ್ರ ತನ್ನ ತಪ್ಪನ್ನು ಅರಿವು ಗೊತ್ತಾಗಿದೆ ಅವ್ರಿಗೆ, ಅವ್ರನ್ನ ಒಪ್ಕೊಳ್ಳಿ. ನಿಮ್ಮ ಲೈಫು ಚೆನ್ನಾಗಿರಲಿ. ಉದ್ದೇಶ ಏನಕ್ಕೆ ಅಂತ ಹೇಳಿದ್ರೆ, ಗುರು ಹಿರಿಯರ ಮಧ್ಯೆ ಮದುವೆ ಮಾಡ್ಕೊಂಡಿದ್ದೀರಾ, ನಾಳೆ ನೀವು 4 ಜನಕ್ಕೆ ಎಕ್ಸಾಂಪಲ್ ಆಗಬೇಕು. ಬಟ್ ಈ ಥರ ಆಗೋದ್ರು ಅಂತ ಮಾತಾಡೋಂಗೆ ಆಗಬಾರ್ದು ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಯಾರೆಲ್ಲ ನೋಡ್ತಿದ್ದೆ ವೀಕ್ಷಕರೇ, ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಯಾವುದೋ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಬಿಕಾಸ್ ಸುಮಾರು ಜನಗಳ ಮನಸ್ಸುಗಳಲ್ಲಿ, ಮನೆಗಳಲ್ಲಿ ಈ ಥರ ಪ್ರಾಬ್ಲಮ್ ಇರುತ್ತೆ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಬಾಯ್.